ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ 2024 ಗಣಿತದ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಮೊದಲ ಪ್ರಶ್ನೆ ಉತ್ತರವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 2. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ 2. ಎರಡನೇ ಪ್ರಶ್ನೆ, ತ್ರಿಜ್ಯ r ಮಾನ ಆಗಿರುವ ಒಂದು ಗೋಳದ ಘನಫಲ 4/3 πr³ ಮಾನಗಳು. ಆಪ್ಷನ್ ಬಿ ಎಂದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ax² + bx + c = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಆದಾಗ ಅಲ್ಲಿ b² - 4ac > 0 ಅನ್ನೋದು ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ನಾಲ್ಕನೇದು, sec a = 2/√3 ಆದಾಗ cos a ಅದರ ವ್ಯುತ್ಕ್ರಮ √3/2 ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಸಿ. ಐದನೇ ಪ್ರಶ್ನೆ, x 21 18 ಈ ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆ 24 ಅನ್ನೋದು ಬರ್ತದೆ. ಇಲ್ಲಿ ಮಧ್ಯದ ಬೆಲೆಯನ್ನು ಕೇಳಿದಾಗ ಸೂತ್ರ b = a + c / 2 ಸಮಾಂತರ ಶ್ರೇಣಿಯ ಮಧ್ಯದ ಪದವನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಮಧ್ಯದ ಪದ 21 ಕೊಟ್ಟಿದ್ದಾರೆ. a x ಪ್ಲಸ್ ಇದು 18 ಭಾಗಿಲೆ 2 ಮಾಡಿದಾಗ 21 42 - 18 = x. x = ಇಲ್ಲಿ 24 ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, x + 2y = c1 2x + 4y = c2 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ 2c1 ≠ c2 ಆದಾಗ ಈ ಸಮೀಕರಣಗಳನ್ನು ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಯಾಕಂತಂದ್ರೆ 1/2 = 1/2 ≠ c1/c2 ಅಂತ ಹೇಳಾಗ್ತದೆ. ಸಮಾಂತರ ರೇಖೆಗಳು ಉಂಟು ಮಾಡ್ತದೆ, ಹಾಗಾಗಿ ಪರಿಹಾರವನ್ನು ಹೊಂದಿಲ್ಲ. ಏಳನೇ ಪ್ರಶ್ನೆ, 91ರ ಅವಿಭಾಜ್ಯ ಅಪವರ್ತನಗಳು. ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ 13 ಮತ್ತು 7. ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಡಿ ಉತ್ತರನು ಅಂತೇಳಿ ಅನ್ಬೋದು, ಆದರೆ 13 7 1 ಅನ್ನೋದು ಇಲ್ಲಿ ಅವಿಭಾಜ್ಯ ಅಪವರ್ತನ ಅಂತ ಹೇಳಿ ಕೇಳಿದ್ದಾರೆ. ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಚಿತ್ರದಲ್ಲಿ OP ಲಂಬವಾಗಿದೆ, AP ಆದರೆ ABಯ ಉದ್ದವನ್ನು ಕಂಡುಹಿಡಿದು ಲಂಬವಾಗಿದ್ದಾಗ ಆ ಜಾವನ್ನು ಅರ್ಧಿಸುತ್ತದೆ. 4 ಸೆಂಟಿಮೀಟರ್ ಈ ಕಡೆ ಇದ್ದಾಗ 4 ಸೆಂಟಿಮೀಟರ್ ಈ ಕಡೆ ಇರ್ತದೆ. ಹಾಗಾಗಿ AB = 8 ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ. ಇಲ್ಲಿ ಒಂದು ಅಂಕದ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 24 ಮತ್ತು 36 ಸಂಖ್ಯೆಗಳ ಲಸಾವು 72 ಆದರೆ ಅವುಗಳ ಮಸಾವನ್ನು ಕಂಡುಹಿಡಿಯಿರಿ. ಇಲ್ಲಿ ಲಸ LCM × HCF LCM × HCF ಮಸ = a × b ಎರಡು ಸಂಖ್ಯೆಗಳ ಲಸ ಇಂಟು ಮಸ. ಲಸವನ್ನು 72 ಅಂತೇಳಿ ಕೊಟ್ಟಿದ್ದಾರೆ. ಇಂಟು HCF ಅನ್ನು ಗೊತ್ತಿಲ್ಲ, HCF ಕಂಡುಹಿಡಿಬೇಕು. 24 × 36 ಇಲ್ಲಿ HCF ಅನ್ನೋದು 24 × 36 ಭಾಗಿಲೆ 72. 36 32 2 2 12 HCF ಅನ್ನೋದು 12 ಅನ್ನೋದು ಬಂತು. ಸರಿಯಾದ ಉತ್ತರ 12. 10ನೇ ಪ್ರಶ್ನೆ, x - 1 × x + 3 x + 3 = 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ x - 1 = 0 x + 3 = 0 x = +1 x = -3 ಅನ್ನೋವು ಮೂಲಗಳು. ಎರಡು ವೃತ್ತಪಾದದ ತ್ರಿಜ್ಯಗಳು r1 ಮತ್ತು r2 ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ಶಂಕುವಿನ ಭಿನ್ನಕದ ಘನಫಲದ ಸೂತ್ರ ಏನಾಗ್ತದೆ, 1/3 πr1² + r2² + r1 × r2 × h ಅನ್ನೋದು ಸೂತ್ರ. ಹನ್ನೆರಡನೇ ಪ್ರಶ್ನೆ, p of x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಅಂತಂದಾಗ ಆಲ್ಫಾ + ಬೀಟಾ = -b/a ಅನ್ನೋದಾಗ್ತದೆ. ಇಲ್ಲಿ b ಅನ್ನೋದು 7 -7 ಭಾಗಿಲೆ 1 = -7. ಶೂನ್ಯತೆಗಳ ಮೊತ್ತ -7 ಅನ್ನೋದು ಬಂತು ಉತ್ತರ. ಚಿತ್ರದಲ್ಲಿ PQR = 90 ಡಿಗ್ರಿ ಆದರೆ sin r / cos r ಬೆಲೆಯನ್ನು ಕಂಡುಹಿಡಿಯಿರಿ. sin r
ಡಿವೈಡ್ ಬೈ ಕಾಸ್ ಆರ್. ಕಾಸ್ ಆರ್ ಈಕ್ವಲ್ಸ್ ಟು ಇದೇನಾಗ್ತದೆ ಅಂದ್ರೆ ಟ್ಯಾನ್ ಆರ್ ಅಂತ ಹೇಳಾಗ್ತದೆ. ಟ್ಯಾನ್ ಆರ್ ಅಂತಂದ್ರೆ ಅಭಿಮುಖ ಭಾಗಿಲೆ ಪಾರ್ಶ್ವ ಅಂತ ಹೇಳಾಗ್ತದೆ. ಟ್ಯಾನ್ ಆರ್ ಇಲ್ಲಿ ಆರ್ ಇದ್ದಂತ ಕೋನವನ್ನು ಇಂಡಿಕೇಟ್ ಮಾಡಿದಾಗ ಅಭಿಮುಖ 12/5 ಅನ್ನೋದು ಉತ್ತರ. 14ನೇ ಪ್ರಶ್ನೆ, ಒಂದು ವರ್ಗಪಾತದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4, 6 ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಆಯತಾಕಾರದ ಪಟ್ಟಕ ಇದೆ. 1, 3 ಅಲ್ಲಿ ಹಿಂದ್ಗಡೆ 4 ಈ ಕಡೆ 6 ಅಂತ ಹೇಳಿದೆ. ಮೇಲ್ಗಡೆ ಮತ್ತು ಕೆಳಗಡೆ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಎನ್ ಆಫ್ ಎಸ್ ಸೆಟ್ ಏನಾಗ್ತದ ಅಂತಂದ್ರೆ ಇಲ್ಲಿ 1, 3, 4, 6 ಅಂತ ಹೇಳಾಗ್ತದ. ಎನ್ ಆಫ್ ಎಸ್ ಅನ್ನೋದು ಟೋಟಲ್ 4 ಅಂತ ಹೇಳಿ ಬಂತು. ಎನ್ ಆಫ್ ಎ ಅನ್ನೋದು ಏನು ಕೇಳಿದ್ದಾರೆ ಇಲ್ಲಿ 2 ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಇಲ್ಲಿ ಎನ್ ಆಫ್ ಎ ಅನ್ನೋದು 0, 2 ಬರಲ್ವಟ್ಟೆ. ಪಿ ಆಫ್ ಇ ಪ್ರೊಬಬಿಲಿಟಿ ಆಫ್ ಇವೆಂಟು ಈಕ್ವಲ್ಸ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. 0/4 ಇಲ್ಲೇನಾಗ್ತದೆ 0 ಅನ್ನೋದು ಉತ್ತರ. ತ್ರಿಭುಜ ಎ ಬಿ ಸಿ ಸಮರೂಪವಾಗಿದೆ. ತ್ರಿಭುಜ ಪಿ ಕ್ಯೂ ಆರ್. ಎ ಬಿ ಸಿಯ ವಿಸ್ತೀರ್ಣ 49, ಎ ಬಿ ಈಕ್ವಲ್ಸ್ ಟು 7 ಸೆಂಟಿಮೀಟರ್, ಪಿ ಕ್ಯೂ ಈಕ್ವಲ್ಸ್ ಟು 9 ಸೆಂಟಿಮೀಟರ್ ಆದಾಗ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ಕಂಡುಹಿಡಿರಿ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಅವುಗಳ ಅನುರೂಪ ಬಾಹುಗಳ ವರ್ಗಗಳು ಎ ಬಿ ಭಾಗಿಲೆ ಪಿ ಕ್ಯೂ ಇದು ಹೋಲ್ ಸ್ಕ್ವೇರ್ ಅಂತ ಹೇಳಾಗ್ತದೆ. 49 ಇದನ್ನು ಕೊಟ್ಟರೆ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಇದು 7 ಸ್ಕ್ವೇರ್ 49 ಅಂತ ಹೇಳಾಗ್ತದೆ. 9 ಸ್ಕ್ವೇರು 81. ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಕ್ವಲ್ಸ್ ಟು 81 ಸೆಂಟಿಮೀಟರ್ ಸ್ಕ್ವೇರ್. 7 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ 7 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಆವಾಗ 7 + √5 ಅನ್ನೋದು ಪಿ ಭಾಗಿಲೆ ಕ್ಯೂಗೆ ಈಕ್ವಲ್ ಆಗಿರಬೇಕು. ಇಲ್ಲಿ ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಪೂರ್ಣಾಂಕಕ್ಕೆ ಸೇರಿದೆ. ಕ್ಯೂ ನಾಟ್ ಈಕ್ವಲ್ಸ್ ಟು 0 ಪಿ ಮತ್ತು ಕ್ಯೂಗಳೇನಾಗಿರಬೇಕು ಸಹ ಅವಿಭಾಜ್ಯ ಸಂಖ್ಯೆಗಳು. √5 ಈಕ್ವಲ್ಸ್ ಟು 7 ಆ ಕಡೆ ಕಳಿಸಿದಾಗ ಪಿ ಭಾಗಿಲೆ ಕ್ಯೂ -7. √5 ಈಕ್ವಲ್ಸ್ ಟು ಪಿ -7 ಕ್ಯೂ ಭಾಗಿಲೆ ಕ್ಯೂ ಅನ್ನೋದು ಬಂತು. ಪಿ -7 ಕ್ಯೂ ಭಾಗಿಲೆ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು. ಆದ್ದರಿಂದ 7 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಸಾಧಿಸಿದೆ. 18ನೇ ಪ್ರಶ್ನೆ, 3x² - 6x + 2 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 3x² - 6x + 2 = 0. ax² + bx + c = 0 ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಪರಿವರ್ತಿಸಿದಾಗ a = 3, b = -6, c = 2. ಸೂತ್ರ ಇಲ್ಲಿ x = -b ± √b² - 4ac /2a ಮೈನಸ್ b ಮತ್ತು -6 ± √-6² -4 × a ಅಂದರೆ 3, c ಅಂದರೆ 2 /2 × 3 ಪ್ಲಸ್ r ಆಯಿತು. +r - √36 ಮೈನಸ್ 4 3 12 24 ಭಾಗಿಲೆ 6. x = +r -
x ಈಕ್ವಲ್ಸ್ ಟು 6 ಪ್ಲಸ್ ಆರ್ ಮೈನಸ್ 6 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 36ರಲ್ಲಿ 24 ಹೋದ್ರೆ 12 ಬಂತು ಭಾಗಿಲೆ 6 x ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ x ಈಕ್ವಲ್ಸ್ ಟು 6 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 4 ಇಂಟು 3 4 3ರಲ್ಲಿ 12 ಭಾಗಿಲೆ 6 x ಈಕ್ವಲ್ಸ್ ಟು 6 ಪ್ಲಸ್ ಆರ್ ಮೈನಸ್ 2 ರೂಟ್ 3 ಡಿವೈಡ್ ಬೈ 6. ಇಲ್ಲಿ ಎರಡನ್ನು ಕಾಮನ್ ತೆಗೆದಾಗ x ಈಕ್ವಲ್ಸ್ ಟು 2 ಕಾಮನ್ ತೆಗೆದಾಗ 3 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡ್ ಬೈ 6 ಅನ್ನೋದು ಬಂತು. 2 ಒಂದಲೇ 2 ಮೂರಲೆ x ಈಕ್ವಲ್ಸ್ ಟು 3 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡ್ ಬೈ 3 ಉತ್ತರ. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ 4x ಪ್ಲಸ್ y ಈಕ್ವಲ್ಸ್ ಟು 15 ಒಂದು ಸಮೀಕರಣ, x ಪ್ಲಸ್ y ಈಕ್ವಲ್ಸ್ ಟು 6. ಚಿಹ್ನೆಗಳನ್ನು ಚೇಂಜ್ ಮಾಡಿದಾಗ ಮೈನಸ್ y ಪ್ಲಸ್ y ಕ್ಯಾನ್ಸಲ್ ಆಯಿತು. 4xನಲ್ಲಿ 1x ಅನ್ನೋದ್ರೆ 3x ಈಕ್ವಲ್ಸ್ ಟು 15ರಲ್ಲಿ 6ನ ಹೋದ್ರೆ 9 ಅನ್ನೋದು ಬಂತು. x ಈಕ್ವಲ್ಸ್ ಟು 9 ಭಾಗಿಲೆ 3, x ಈಕ್ವಲ್ಸ್ ಟು 3. x ಈಕ್ವಲ್ಸ್ ಟು 3ನ್ನು ಸಮೀಕರಣ 1 ಇದು ಸಮೀಕರಣ 2. ಸಮೀಕರಣ 2ರಲ್ಲಿ x ಈಕ್ವಲ್ಸ್ ಟು 3ನ್ನು ಆದೇಶಿಸಿದಾಗ x ಪ್ಲಸ್ y ಈಕ್ವಲ್ಸ್ ಟು 6, 3 ಪ್ಲಸ್ y ಈಕ್ವಲ್ಸ್ ಟು 6, y ಈಕ್ವಲ್ಸ್ ಟು 6 ಮೈನಸ್ 3, y ಈಕ್ವಲ್ಸ್ ಟು 3. x ಬೆಲೆ 3, y ಬೆಲೆ 3. 20ನೇ ಪ್ರಶ್ನೆ. 4, 9, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. a ಈಕ್ವಲ್ಸ್ ಟು ಇಲ್ಲಿ 4, d ಈಕ್ವಲ್ಸ್ ಟು 9ರಲ್ಲಿ 4ನ ಹೋದ್ರೆ 5, n ಈಕ್ವಲ್ಸ್ ಟು 20, s 20 ಈಕ್ವಲ್ಸ್ ಟು ಎಷ್ಟು ಅಂತೇಳಿ ಕೇಳಿದ್ದಾರೆ. 20 ಪದಗಳ ಮೊತ್ತ. ಸೂತ್ರ Sn ಈಕ್ವಲ್ಸ್ ಟು n ಡಿವೈಡ್ ಬೈ 2, 2a ಪ್ಲಸ್ n ಮೈನಸ್ 1 ಇಂಟು d. s 20 ಈಕ್ವಲ್ಸ್ ಟು 20 ಭಾಗಿಲೆ 2, 2 ಇಂಟು 4 ಪ್ಲಸ್ 20 ಮೈನಸ್ 1 d ಅಂತಂದರೆ 5. 2 10ಲೆ 20, 10 4 2ಲೆ 8 ಪ್ಲಸ್ 19 ಇಂಟು 5, 10 8 ಪ್ಲಸ್ 95, 10 2ನ್ನು ಕೂಡಿಸಿದಾಗ 103, 2 ಗುಣಿಸಿದಾಗ 1030. S20 ಈಕ್ವಲ್ಸ್ ಟು 1030 ಅನ್ನೋದು ಉತ್ತರ. ಇಲ್ಲಿ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ಉತ್ತರ ನೋಡೋಣ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದಾಗ 6ರಿಂದ ಭಾಗಿಸೋದ್ರೆ 6 ಮಗ್ಗಿ 6 6, 6 2 12, 6 3 18 ಡ್ಯಾಶ್ 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 40 ಧನಾತ್ಮಕ ಅಂತಂದ್ರೆ n ಈಕ್ವಲ್ಸ್ ಟು 40. ಏನನ್ನು ಕಂಡುಹಿಡಿ ಅಂತಂದರೆ ಪೂರ್ಣಾಂಕಗಳ ಮೊತ್ತ. S40 ಈಕ್ವಲ್ಸ್ ಟು ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ a ಈಕ್ವಲ್ಸ್ ಟು 6, d ಈಕ್ವಲ್ಸ್ ಟು 6, Sn ಈಕ್ವಲ್ಸ್ ಟು n ಡಿವೈಡ್ ಬೈ 2, 2a ಪ್ಲಸ್ n ಮೈನಸ್ 1 ಇಂಟು d ಅನ್ನೋ ಸೂತ್ರ. S40 ಈಕ್ವಲ್ಸ್ ಟು 40 ಭಾಗಿಲೆ 2, 2 ಇಂಟು 6 ಪ್ಲಸ್ 40 ಮೈನಸ್ 1 d ಅಂತಂದರೆ 6. 2 20ಲೆ 20, 6 2 12 ಪ್ಲಸ್ 39 ಇಂಟು 6, 20. 39 ಗುಣಿಲೆ 6ನ್ನು ಮಾಡಿದಾಗ 234 ಅನ್ನೋದು ಬಂತು. 20 ಗುಣಿಲೆ 2ನ್ನು ಕೂಡಿಸಿದಾಗ 246, ಈ 2 ಗುಣಿಸಿದಾಗ 4920 ಅನ್ನೋದು ಉತ್ತರ. S40. 21ನೇ ಪ್ರಶ್ನೆ. 1,5 ಮೈನಸ್ 4,0 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ x1 x2 y1 y2ನ ಬರ್ಕೊಳ್ಬೇಕು. x1 x2 y1 y2 ಇದು m1 ಮತ್ತು m2 ಅಂತೇಳಿ ಕೊಟ್ಟಿದ್ದಾರೆ. ಸೂತ್ರ x, y ಈಕ್ವಲ್ಸ್ ಟು m1 x2
m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2 ಕಾಮ m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. m1 ಅಂದರೆ 2 ಇಂಟು ಮೈನಸ್ 4 ಪ್ಲಸ್ 3 ಇಂಟು 1 ಭಾಗಿಲೆ 2 ಪ್ಲಸ್ 3 ಕಾಮ 2 ಇಂಟು 0 ಪ್ಲಸ್ 3 ಇಂಟು 5 ಭಾಗಿಲೆ 2 ಪ್ಲಸ್ 3 ಮೈನಸ್ 8 ಪ್ಲಸ್ 3 ಭಾಗಿಲೆ 5 ಇಲ್ಲಿ 0 ಪ್ಲಸ್ 15 ಭಾಗಿಲೆ 5 ಮೈನಸ್ 5 ಭಾಗಿಲೆ 5 ಕಾಮ 15 ಭಾಗಿಲೆ 5 5 ಒಂದ್ಲೆ ಮೈನಸ್ 1 ಕಾಮ ಇನ್ನೊಂದು 5 ಮೂರ್ಲೆ ಎಕ್ಸ್ ಕಾಮ ವಾಯು ಮೈನಸ್ 1 3. 22ನೇ ಪ್ರಶ್ನೆ ಪಿ ಆಫ್ ಎ ಈಕ್ವಲ್ಸ್ ಟು 3/4 ಆದರೆ ಪಿ ಆಫ್ ಎ ಡ್ಯಾಶ್ ನಾಟ್ ಈಕ್ವಲ್ಸ್ ಟು 1/2 ಎಂದು ಸಾಧಿಸಿ. ಇಲ್ಲಿ ಪಿ ಆಫ್ ಎ ಈಕ್ವಲ್ಸ್ ಟು 3/4 ಅಂತೇಳಿ ಕೊಟ್ಟಿದ್ದಾರೆ. ಆದರೆ ನಮಗೆ ಗೊತ್ತಿಲ್ಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಈಕ್ವಲ್ಸ್ ಟು 1 ಅಂತೇಳಿ ಆಗಬೇಕು. ಇಲ್ಲಿ 3/4 ಈಕ್ವಲ್ಸ್ ಟು ಪ್ಲಸ್ ಪಿ ಆಫ್ ಎ ಡ್ಯಾಶ್ ಈಕ್ವಲ್ಸ್ ಟು 1 ಪಿ ಆಫ್ ಎ ಡ್ಯಾಶ್ ಈಕ್ವಲ್ಸ್ ಟು 1 ಮೈನಸ್ 3/4 ಪಿ ಆಫ್ ಎ ಡ್ಯಾಶ್ ಈಕ್ವಲ್ಸ್ ಟು 4 ಮೈನಸ್ 3/4 ಪಿ ಆಫ್ ಎ ಡ್ಯಾಶ್ ಈಕ್ವಲ್ಸ್ ಟು 1/4 ಅನ್ನೋದು ಬಂತು. ಆದರೆ ಇಲ್ಲೇನು ಕೊಟ್ಟಾರ ಅಂತಂದರೆ ಪಿ ಆಫ್ ಎ ಡ್ಯಾಶ್ ಅನ್ನೋದು ನಾಟ್ ಈಕ್ವಲ್ಸ್ ಟು 1/2 ಅಂತೇಳಿ ಆಗಿದೆ. ಎರಡು ಪಾಯಿಂಟ್ 23ನೇ ಪ್ರಶ್ನೆ 3.5 ಸೆಂಟಿಮೀಟರ್ ತ್ರಿಜ್ಯ 23ನೇ ಪ್ರಶ್ನೆ 3.5 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತವನ್ನು ರಚಿಸಿ. ಸ್ಪರ್ಶಕಗಳ ನಡುವಿನ ಕೋನ 70 ಇರುವಂತೆ ಈ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. ಇಲ್ಲಿ ನಾನು ಫ್ರೀ ಹ್ಯಾಂಡ್ ಇಳಿಸ್ತೀನಿ. ಮೊದಲ ಒಂದು 3.5 ತ್ರಿಜ್ಯ ಇರುವ ಒಂದು ವೃತ್ತವನ್ನು ಎಳಿಬೇಕು. 3.5 ತ್ರಿಜ್ಯ ಇಲ್ಲಿ ಎ ಅಂತೇಳಿ ತಗೊಳ್ಳೋಣ. ಅದಾದ ನಂತರ ಸ್ಪರ್ಶಗಳ ನಡುವಿನ ಕೋನ 70 ಅಂತಂದ್ರೆ ಕೇಂದ್ರದಲ್ಲಿ 110 ಡಿಗ್ರಿ ಬರ್ತದೆ. ಕೋನ ಮಾಪಕದಿಂದ 110 ಡಿಗ್ರಿ ಅಳ್ಕೊಂಡು ಇಲ್ಲಿ 110 ತೊಗೊಂಡು ಬಿ ಅನ್ನೋ ಪಾಯಿಂಟ್ ತಗೋಬೇಕು. ಎ ಬಿಂದುವಿನ ಮೇಲೆ ಒಂದು ಲಂಬ ಕೋನವನ್ನು ರಚನೆ ಮಾಡಬೇಕು. ಅದಾದ ನಂತರ ಬಿ ಬಿಂದುವಿನ ಮೇಲೆ ಒಂದು ಲಂಬ ಕೋನ ರಚನೆ, ಅವೆರಡನ್ನು ಸೇರಿಸಬೇಕು. ಪಿ ಬಿಂದುವಿನಲ್ಲಿ 70 ಡಿಗ್ರಿಯನ್ನು ಸಿಗ್ತದೆ. ಎ ಪಿ ಬಿ ಕೋನ ಈಕ್ವಲ್ಸ್ ಟು 70 ಡಿಗ್ರಿ. ಈ ರೀತಿ ಚಿತ್ರವನ್ನು ರಚನೆ ಮಾಡಬೇಕು. 24ನೇ ಪ್ರಶ್ನೆ ಕಾಸ್ 45 ಇಂಟು ಸೈನ್ 45 ಡಿವೈಡ್ ಬೈ ಸೆಕ್ 30 ಮೈನಸ್ ಕಾಟ್ 60 ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಬೆಲೆಗಳನ್ನು ಆದೇಶ ಮಾಡ್ಕೊಳ್ಳೋಣ. ಪರಿಹಾರ ಕಾಟ್ 45 ಅಂತಂದರೆ 1/√2 ಇಂಟು 1/√2 ಅನ್ನೋದು ಬಂತು. ಸೈನ್ 45 ಸೆಕ್ 30 ಅಂತಂದರೆ 2/√3 2/√3 ಮೈನಸ್ ಕಾಟ್ 60 ಅಂತಂದರೆ 1/√3 1/√3 ಎರಡು ಗುಣಿಸಿದಾಗ 1/2 ಅನ್ನೋದು ಬಂತು. √2 ಇಂಟು √2 2 ಸ್ಕ್ವೇರ್ ಅಂತೇಳಿ ಆಗ್ತದೆ. √2² √2 ಕ್ಯಾನ್ಸಲ್ 1/2 ಅಂತೇಳಿ ಬಂತು. ಭಾಗಿಲೆ ಇಲ್ಲಿ √3 ಅನ್ನೋದು ಲಸ 2 ಮೈನಸ್ 1 ಇದನ್ನು ಬಿಡಿಸಿದಾಗ 1/2 ಎರಡರಲ್ಲೊಂದನ್ನು 1 ಬಂತು. ಇಲ್ಲಿ √3/2 ಅನ್ನೋದು ಬರ್ತದೆ. √3/1 ಅನ್ನೋದು ಬಂತು. ಎರಡನ್ನು ಗುಣಿಸಿದಾಗ √3/2 ಅನ್ನೋದು ಉತ್ತರ. ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಈಕ್ವಲ್ಸ್ ಟು 2 ಸೆಕ್ ಎ ಎಂದು ಸಾಧಿಸಿ. ಎರಡನೇ ಇದರ ಪರಿಹಾರ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಲಸ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅನ್ನೋದು ಬಂತು. ಇಲ್ಲಿ ಕಾಸ್ ಎ ಗುಣಿಸಿದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಸೂತ್ರವನ್ನು ಬಿಡಿಸಿದಾಗ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ
ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅಂತಂದ್ರೆ 1 ಆಯಿತು. 1 + 1 + 2 sin a ಡಿವೈಡ್ ಬೈ 1 + sin a ಇಂಟು ಕಾಸ್ ಎ. 1 + 1 2 + 2 sin a ಡಿವೈಡ್ ಬೈ 1 + sin a ಇಂಟು ಕಾಸ್ ಎ. 2 ಅನ್ನು ಕಾಮನ್ ತೆಗೆದಾಗ 1 + sin a ಅಂಶದಲ್ಲಿ ಬಂತು, ಕೆಳಗಡೆ 1 + sin a ಇಂಟು ಕಾಸ್ ಎ. ಕಾಸ್ ಎ 1 + sin a 1 + sin a ಕ್ಯಾನ್ಸಲ್ ಆಯಿತು. 2 ಡಿವೈಡ್ ಬೈ ಕಾಸ್ ಎ ಅನ್ನೋದು ಬಂತು. 2/cos ಅಂತಂದರೆ 2 sec a ಅನ್ನೋದು ಉತ್ತರ. 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ 3x³ + 4x² - 11x + 35 ಜಿ ಆಫ್ ಎಕ್ಸ್ = x² - 2x + 3ರಿಂದ ಭಾಗಿಸಿದಾಗ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ಇಲ್ಲಿ ಇದ್ರ ಪರಿಹಾರವನ್ನು ನೋಡೋಣ. x² - 2x + 3 ಇದರಿಂದ ಇದನ್ನು ಭಾಗಿಸಿದಾಗ 3x³ + 4x² - 11x + 35 ಇದನ್ನು ಭಾಗಿಸಿದಾಗ 3x² x³ ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6x² + 9x ಮೈನಸ್ ಇದು ಪ್ಲಸ್ ಮೈನಸ್ 2 ಕ್ಯಾನ್ಸಲ್ ಆಯಿತು. 10x² - 20x + 35 ಎಂದು ಉಳಿತು. ಇಲ್ಲಿ ಪ್ಲಸ್ 10ರಿಂದ ಗುಣಿಸಿದಾಗ 10x² ಪ್ಲಸ್ ಇಂಟು ಮೈನಸ್ ಮೈನಸ್ 10 2 20x 13 30 ಪ್ಲಸ್ 30 ಮೈನಸ್ ಪ್ಲಸ್ ಇದು ಮೈನಸ್ ಕ್ಯಾನ್ಸಲ್ ಆಯಿತು. ಇವೆರಡು ಕ್ಯಾನ್ಸಲ್ ಆಯಿತು. ಪ್ಲಸ್ 5 ಅನ್ನೋದು ಶೇಷ ಬಂತು. ಆದ್ದರಿಂದ ಇಲ್ಲಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ = 3x + 10 ಇನ್ನೊಂದು ಆರ್ ಆಫ್ ಎಕ್ಸ್ ಶೇಷ 5. ಅಥವಾ ಪ್ರಶ್ನೆ ಉತ್ತರವನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಬರೆಯಿರಿ ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇದ್ರ ಪರಿಹಾರವನ್ನು ನೋಡೋಣ. ಈ ಸೂತ್ರ ಏನಾಗ್ತದೆ ಅಂತಂದ್ರೆ x² - ಆಲ್ಫಾ + ಬೀಟಾ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇದೊಂದು ವರ್ಗ ಬಹುಪದೋಕ್ತಿ. ಇಲ್ಲಿ ಶೂನ್ಯತೆಗಳ ಮೊತ್ತ x² - ಆಲ್ಫಾ ಪ್ಲಸ್ ಬೀಟಾದ ವ್ಯಾಲ್ಯೂ -3 ಅಂತೇಳಿ ಕೊಟ್ಟಿದ್ದಾರೆ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾದ ವ್ಯಾಲ್ಯೂ 2 ಕೊಟ್ಟಿದ್ದಾರೆ. x² + 3x + 2 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಬೇಕು. ಇದನ್ನು ಫ್ಯಾಕ್ಟರೈಸ್ ಮಾಡಿದಾಗ ಅಪವರ್ತಿಸಿದಾಗ x² + 2x + x + 2 ಇವೆರಡರಲ್ಲಿ 2 ಕಾಮನ್ ತೆಗೆದಾಗ x + 2 ಪ್ಲಸ್ 1 ಕಾಮನ್ ತೆಗೆದಾಗ x + 2 ಎರಡು ಶೂನ್ಯತೆಗಳು x + 2 ಇನ್ನೊಂದು x + 1. ಆದ್ದರಿಂದ ಎರಡು ಶೂನ್ಯತೆಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಒಂದು x = -1 ಇನ್ನೊಂದು x = -2. 26ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮೇಯ ಇದೆ. ಒಂದು ವೃತ್ತ O ವೃತ್ತ ಕೇಂದ್ರ, ದತ್ತ O ವೃತ್ತ ಕೇಂದ್ರ, P ಬಾಹ್ಯ ಬಿಂದು. ಇಲ್ಲಿ ಏನನ್ನು ನಾವು ಸಾಧಿಸಬೇಕು? ಸಾಧನೀಯ PA = PB. ಇದೊಂದು P ಅನ್ನೋದು ಬಾಹ್ಯ ಬಿಂದು, A ಇದು PB. ರಚನೆ OP OA ಮತ್ತು OB ಅನ್ನು ಸೇರಿಸಿದೆ. ಇವುಗಳನ್ನು ಸೇರಿಸಿದ್ದೇವೆ. ಸಾಧನೆ ತ್ರಿಭುಜ AOP ಮತ್ತು ತ್ರಿಭುಜ BOP ಗಳಲ್ಲಿ OA = OB ಒಂದೇ ವೃತ್ತದ ತ್ರಿಜ್ಯಗಳು.
ಇನ್ನೊಂದು ಒ ಎ ಪಿ ಈಕ್ವಲ್ಸ್ ಟು ಒ ಬಿ ಪಿ ಈಕ್ವಲ್ಸ್ ಟು 90 ಡಿಗ್ರಿ. ಈ ಎರಡೂ ಕೋನಗಳು 90 ಡಿಗ್ರಿ ಆಗಿರ್ತವೆ. ಪ್ರಮೇಯ 1 ಪ್ರಕಾರ ಸ್ಪರ್ಶಕ ಮತ್ತು ತ್ರಿಜ್ಯಗಳು ಲಂಬವಾಗಿರ್ತವೆ. ಇನ್ನೊಂದು ಒ ಪಿ ಈಕ್ವಲ್ಸ್ ಟು ಒ ಪಿ ಸಾಮಾನ್ಯ ಬಾಹು. ಆದ್ದರಿಂದ ತ್ರಿಭುಜ ಎ ಒ ಪಿ ಸರ್ವಸಮವಾಗಿದೆ ತ್ರಿಭುಜ ಬಿ ಒ ಪಿ ಬಾಕೋಬ ಪ್ರಕಾರ ಅಥವಾ ಲಂಬ ವಿಕರ್ಣ ಬಾಹು ಪ್ರಕಾರ. ಆದ್ದರಿಂದ ಎ ಪಿ ಈಕ್ವಲ್ಸ್ ಟು ಬಿ ಪಿ ಎರಡು ಬಾಹುಗಳು ಸಮನಾಗಿವೆ. 27ನೇ ಪ್ರಶ್ನೆ 8 ಸೆಂಟಿಮೀಟರ್. 27ನೇ ಪ್ರಶ್ನೆ ಎ ಸಿ ಈಕ್ವಲ್ಸ್ ಟು 8 ಸೆಂಟಿಮೀಟರ್, ಎ ಬಿ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ಸ್ ಟು 6.5 ಸೆಂಟಿಮೀಟರ್ ಇರುವಂತೆ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುವಿನ ತ್ರಿಭುಜದ ಎ ಬಿ ಸಿ ಅನುರೂಪ ಬಾಹುಗಳು 2/3 ಇರುವಂತೆ ಒಂದು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 8 ಸೆಂಟಿಮೀಟರ್ ಒಂದು ಎ ಬಿ ಸರಳ ರೇಖೆಯನ್ನು ತಗೊಳ್ತೇನೆ. ಎ ಬಿ 8 ಸೆಂಟಿಮೀಟರ್, ಎ ಬಿ. ಇಲ್ಲಿ 5 ಸೆಂಟಿಮೀಟರ್ ಕೈವಾರ ಸಹಾಯದಿಂದ 5 ಸೆಂಟಿಮೀಟರ್ ಒಂದು ಕಂಸವನ್ನು ಎಳಿತೀನಿ. ಅದು 6.51. ಇವೆರಡನ್ನು ಸಿ ಬಿಂದುವಿನಲ್ಲಿ ಛೇದಿಸಲಿ. ಒಂದು ಲಘು ಕೋನ, ಆ ಲಘು ಕೋನಕ್ಕೆ 3 ಸಮಭಾಗಗಳನ್ನು 1, 2, 3 ಇದನ್ನು A1, A2, A3 ಅಂತ ತಗೋತೀನಿ. A3ಇಂದ ಬಿಯನ್ನು ಸೇರಿಸಬೇಕು. ಇಲ್ಲಿ ಒಂದು ಕಂಸವನ್ನು ಎಳೆದು ಅದು A2 ಮೇಲೆ ಇಟ್ಟು ಮತ್ತೊಂದು ಕಂಸವನ್ನು ಎಳಿಬೇಕು. ಈ ಕೋನವನ್ನು ಅಳೆದು ಕೋನ ಕಟ್ ಮಾಡಿ 2 ರೇಖೆಗಳನ್ನು ಸೇರಿಸಬೇಕು. ನಂತರ ಇದು ಒಂದು ಪಾಯಿಂಟ್ನಲ್ಲಿ ಸೇರ್ತದ ಡಿ ಅಂತ ತಗೊಳ್ಳೋಣ. ಬಿ ಕೋನವನ್ನು ಅಳೆದು ಇಲ್ಲಿ ಡಿ ಕೋನನ್ನು ಅಷ್ಟೇ ಎಳಿಬೇಕು, ಅವೆರಡನ್ನು ಸೇರಿಸಬೇಕು. ಈ ರೀತಿ ತಾವು ಕೈವಾರ ಮತ್ತು ಸ್ಕೇಲನ್ನು ಬಳಸಿ ನಿಖರದ ಅಳತೆದ ಚಿತ್ರವನ್ನು ರಚಿಸಬೇಕು. 28ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರವನ್ನು ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯಬಿಂದುಗಳನ್ನು ಕಂಡು ಇಲ್ಲಿ ಎಕ್ಸ್ ಐಯನ್ನು ಕಂಡುಹಿಡಿತೀನಿ. ನಂತರ ಎಫ್ ಐ ಎಕ್ಸ್ ಐ ಅನ್ನೋದು ಕಂಡುಹಿಡಬೇಕು. ಎರಡನ್ನು ಕೂಡಿಸಿ 8/2 ಮಾಡಿದಾಗ 4 ಅನ್ನೋದು ಬಂತು. ಇಲ್ಲಿ 8, 12, 16, 20. ಎರಡನ್ನು ಗುಣಿಸಿದಾಗ 16, 64, 24, 16 ಇದು 100. ಎಲ್ಲವನ್ನು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ಸ್ ಟು 220. ಇಲ್ಲಿ ಸಿಗ್ಮಾ ಎನ್ ಅಥವಾ ಎನ್ ಇದು ಇಲ್ಲಿ ಎನ್ ಅನ್ನೋದು 20. ಸೂತ್ರ ಸರಾಸರಿ ಎಕ್ಸ್ ಬಾರ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಎನ್. 220/20 0 ಕ್ಯಾನ್ಸಲ್ ಆಯಿತು. ಸರಾಸರಿ 11 ಅನ್ನೋದು ಬಂತು. ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಅಥವಾ ಪ್ರಶ್ನೆಯಲ್ಲಿ ಬಹುಲಕವನ್ನು ಕಂಡುಹಿಡಿಯಬೇಕು. ಬಹುಲಕ ಇರುವ ವರ್ಗಾಂತರದ ದತ್ತಾಂಶಗಳು ಇಲ್ಲಿವೆ. 15ರಿಂದ 20 ವರ್ಗಾಂತರದಲ್ಲಿ ಇದನ್ನು F1, F0, F1, F2 ಇದು L. H ಈಕ್ವಲ್ಸ್ ಟು 10 ಅನ್ನೋದು ಬರ್ತದೆ. ಸೂತ್ರ ಬಹುಲಕ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. L ಅಂತಂದರೆ 15 ಪ್ಲಸ್ 8 ಮೈನಸ್ 2, 8 ಮೈನಸ್ 4 ಭಾಗಿಲೆ 2 ಇಂಟು 8 ಮೈನಸ್ 4 ಮೈನಸ್ 2 ಗುಣಿಲೆ 10. 15 8ರಲ್ಲಿ 4 ಹೋದ್ರೆ 4, 8 2 16 ಮೈನಸ್ 6 ಇಂಟು 10. 15 ಪ್ಲಸ್ 4 ಭಾಗಿಲೆ 10 ಇಂಟು 10. 10 ಕ್ಯಾನ್ಸಲ್ ಆಯಿತು. 15 ಪ್ಲಸ್ 4 ಈಕ್ವಲ್ಸ್ ಟು 19. ಬಹುಲಕ 19 ಸಿಕ್ತು. 29ನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ 75 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿ ಇಳುವರಿ ಮಾಹಿತಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಅಧಿಕ ಇರುವ ಉಜುವು ನಕ್ಷೆಯನ್ನು ರಚಿಸಿ. ಇಲ್ಲಿ ಆಲ್ರೆಡಿ ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಅಧಿಕ ಇರುವ ಉಜುವು ನಕ್ಷೆಯನ್ನು ಬರೆದುಕೊಳ್ಬೇಕು. ಮೊದಲ ಇಲ್ಲಿ X, Y ಅನ್ನು ತಗೊಳ್ತೇನೆ.
ಅಧಿಕ ಅಂದಾಗ 50 ಇದ್ದಾಗ 75, 50, 75. ಎರಡನೇದು 55, 70. ಮೂರನೇದು 60, 65, 65, 54, 70, 40, 75, 25, ಕೊನೆಯದಾಗಿ 80, ಇನ್ನೊಂದು 12. ಎಕ್ಸ್ ಅಕ್ಷೆ ವೈ ಅಕ್ಷೆ ಅಂತ ತಗೊಳ್ತೇನೆ. ಇಲ್ಲಿ ಇದು ಎಕ್ಸ್ ಅಕ್ಷೆ, ಇದು ವೈ ಅಕ್ಷೆ, ಇದು ವೈ ಅಕ್ಷೆ, ಇದು ಎಕ್ಸ್ ಅಕ್ಷೆ, ಎಕ್ಸ್ ವೈ. ಎಕ್ಸ್ ಅಕ್ಷೆಯಲ್ಲಿ 50, 55, 60, 65, 70, 75, 80, 85, 85. ಇದು 0. ಇಲ್ಲಿ ಫೋಲ್ಡೆಡ್ ಮಾಡಬೇಕು. ವೈ ಅಕ್ಷೆ 12 ಸ್ಟಾರ್ಟ್ ಆಗಿದೆ. 10, 15, 20, 5, 10, 15, 20, 25, 30, 35, 40, 45, 50, 55, 60, 65, ಇಲ್ಲಿ 70, 75. ಸ್ಕೇಲ್ ಎಕ್ಸ್ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 5 ಮೂಲಮಾನ ಯೂನಿಟು. ವೈ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 5 ಮೂಲಮಾನ. 50 ಇದ್ದಾಗ 75, ಇಲ್ಲಿ 50 ಇದ್ದಾಗ 75, 50, 75, 55 ಇದ್ದಾಗ 70, 55, 70, 60 ಇದ್ದಾಗ 65, 60 ಇದ್ದಾಗ 65, 60, 65, 65 ಇದ್ದಾಗ 65 ಇದ್ದಾಗ 54, 54, 65, 54, 70 ಇದ್ದಾಗ 40, 70, 40, 75, 25, 75, 25, ಇನ್ನೊಂದು 80, 12, 80 ಇದ್ದಾಗ 12, 80, 12. ಇದನ್ನು ಫ್ರೀ ಹ್ಯಾಂಡ್ದಿಂದ ಸೇರಿಸಬೇಕು. ಇದು ಅಧಿಕ ಇರುವ ಓಜು ನಕ್ಷೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 10ನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷಾ 29 ಪ್ರಶ್ನೆಗಳ ಉತ್ತರವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಭಾಗ 2 ವಿಡಿಯೋದಲ್ಲಿ ಮುಂದಿನ 30ರಿಂದ 38 ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.